ವಿಶೇಷವಾಗಿ ಈ ಪದದ ಪರಿಯನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮಹಾತ್ಮರ ಸ್ಮರಣೆ ಎಂಥ ಸ್ಮರಣೆಯನ್ನ ಮಾಡಬೇಕು ಅಂದ್ರೆ, ಮಹಾತ್ಮರು ಹೇಗಿರ್ತಾರೆ ಅಂದ್ರೆ, ಬಸವ ಪುರಾತನ ಚರಿಸಿ ತೋರಿದ ಶ್ರೇಷ್ಠರ ಮಾರ್ಗದೋಳು ಪ್ರವರ್ತಿಸುತ್ತಂ ಅನೂನ ಭಕ್ತಿ ರತಿಯಂ ತನ್ವಿತ್ತ ಮನಗಳಂ ಸಮರ್ಪಿಸಿ ಗುರುಲಿಂಗ ಜಂಗಮಕ್ಕೆ ವಂಚನೆ ಇಲ್ಲದೆ ಮಾಡಿ ಕೂಡಿ ರಾಜಿಸುವ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಮಹಾತ್ಮರ ಸ್ಮರಣೆ ಮಾಡುವುದಿದೆಯಲ್ಲ ಇವತ್ತು, ಆ ಸ್ಮರಣೆನೇ ನಮ್ಮ ಜೀವನದಲ್ಲಿ ನಮಗೆ ಸಿಗ್ತಕ್ಕಂಥ ಮುಕ್ತಿ, ಪರಮ ಪವಿತ್ರವಾಗಿರುವಂತಹ ಒಂದು ಕಾಯಕ ಶಿವ ಸಂಕಲ್ಪ ಅಂತಕ್ಕಂಥ ಕೆಲಸವನ್ನ ಮೊದಲೇ ಮಾಡಿದರು. ನಮಗೆ ಈ ವಿಚಾರವನ್ನು ಮುಂದುವರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಪವಾಡ ಪಡೆದ ಶ್ರೀಗಳು ಅಂತಹ ಮಹಾತ್ಮರನ್ನ ನೆನೆಸುವಂತ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ, ಆ ಕಾರ್ಯಕ್ರಮ ತೋಂಟದ ಸಿದ್ಧಲಿಂಗೇಶ್ವರರ ಒಂದು ಜಯಂತ್ಯೋತ್ಸವ. ಇದೆಲ್ಲ ನಮಗೆ ನಿತ್ಯೋತ್ಸವ ಮತ್ತೆ ಆನಂದೋತ್ಸವ ಅಂತ ನಾನು ಭಾವಿಸಿದ್ದೀನಿ. ಅಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನೀವೆಲ್ಲರ ಆಸರಾಗಿರ್ತಕ್ಕಂಥದ್ದು ನನಗೆ ತುಂಬಾ ನಿಜಕ್ಕೂ ಹೃದಯವನ್ನು ತುಂಬಿ ಬರುವಂತ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆನ್ನೆ ಪರಮ ಪೂಜ್ಯರು ಅನಿವಾರ್ಯ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಪೂಜೆ ಕಾರ್ಯಕ್ರಮ ಇರೋದ್ರಿಂದ ತಾವು ಹೋಗಿ ಸಿದ್ಧಲಿಂಗೇಶ್ವರರ ಜಯಂತ್ಯೋತ್ಸವದಲ್ಲಿ ನೀವು ಭಾಗವಹಿಸಿ ಅಂತ ಹೇಳಿದರು. ನಮ್ಮ ವಿಭೂತಿಪುರದ ಶ್ರೀಗಳು ಮಾತಾಡಿದ ಅನೇಕ ಪವಾಡಗಳು ನಡೀತವೆ, ಇಲ್ಲೊಂದು ಪವಾಡ ನಡೀತು ಅಂತ ಹೇಳಿದ್ರು. ನಾನು ಪವಾಡ ಅಂತ ಹೇಳಕ್ಕೆ ಹೋಗೋದಿಲ್ಲ, ಒಂದು ಲಿಂಗ ಲೀಲೆ ಅಂತ ಹೇಳ್ತೀನಿ. ಪರಮ ಪೂಜ್ಯ ಸಿದ್ಧಲಿಂಗೇಶ್ವರರ ಒಂದು ಲಿಂಗ ಲೀಲೆ ಏನು ಅಂತಂದ್ರೆ, ಇಂತಹ ಮಹಾತ್ಮರ ಸನ್ನಿಧಿಯಲ್ಲಿ ನಾನು ಒಂದು ಪುನಃವಾಗುವಂತ ಅವಕಾಶ ಕೊಟ್ಟಿದ್ರಲ್ಲ, ಇದು ನಿಜವಾದಂತ ಒಂದು ಲಿಂಗ ಲೀಲೆ ಅಂತಕ್ಕಂಥದ್ದು. ಅದಕ್ಕೆ ಅವರನ್ನ ಲಿಂಗ ಲೀಲಾ ಶಿವಯೋಗಿಗಳು ಅಂತ ನಾವು ಕರಿತೀವಿ. ಒಂದಷ್ಟು ಅವರ ಜೀವನದ ಮೇಲೆ ನಾವು ಬೆಳಕನ್ನು ಚೆಲ್ಲುವಂತ ಪ್ರಯತ್ನವನ್ನ ಮಾಡೋದಾದ್ರೆ ನೋಡಿ, 15ನೇ ಶತಮಾನದಲ್ಲಿ ಬಂದಂಥವರು ಸಿದ್ಧಲಿಂಗ ಮಹಾಶಿವಯೋಗಿಗಳವರು. ವಿಶೇಷವಾಗಿ ಅವರನ್ನು ನಾವು ಶಿವಯೋಗದ ಸೂರ್ಯ ಅಂತ ಕರಿತೀವಿ, ವಿಶ್ವ ವಿಭೂತಿಯ ಪುರುಷ ಅಂತ ಕರಿತೀವಿ. ಬ್ರಹ್ಮಾಂಡವೆಂಬ ತೋಟಕ್ಕೆ ಪ್ರಸಿದ್ಧನಾಗಿರ್ತಕ್ಕಂಥ ಒಡೆಯರೇ ಅದು ತೋಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು. ನಮ್ಗೆಲ್ಲ ಒಡೆಯ ಯಾರು ಅಂತಂದ್ರೆ, ಅವಾಗಲೇ ಹೇಳಿದ್ರು, ಹಾಡಿದರೆ ಏನ್ ನೊಡೆಯನೋ ಆಡುವೆ ಅಂತಕ್ಕಂಥದ್ದು, ಬೇಡಿದರೆ ಏನ್ ನೊಡೆಯನೇ ಬೇಡುವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಆಡೋದಾದ್ರೆ ಬೇಡೋದಾದ್ರೆ ನಾವು ಯಾರು ಬೇಡ್ತೀವಿ ಅಂದ್ರೆ, ನಾವು ಸಿದ್ಧಲಿಂಗೇಶ್ವರನನ್ನೇ ನಾವು ಬೇಡುವಂಥದ್ದು, ಯಾರು ಬೇಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು. ಅಂತಹ ಸಿದ್ಧಲಿಂಗ ಯತಿಗಳನ್ನ ನಾವು ಅಭಿನವ ಅಲ್ಲಮ ಅಂತ ಕರಿತೀವಿ, ಮತ್ತೆ ತೋಂಟದ ಅಲ್ಲಮ ಅಂತ ಕರಿತೀವಿ, ನಾವು ದ್ವಿತೀಯ ಅಲ್ಲಮ ಅಂತಕ್ಕಂಥ ಈಗ ಅನೇಕ ವಿಚಾರಗಳಿಂದ ಅವರ ನಾಮಾಂಕಿತದಿಂದ ನಾವು ಗುರುತಿಸುವಂತ ಕೆಲಸವನ್ನ ಮಾಡ್ಕೊಳ್ತೀವಿ. ಏಕೆ ಅಷ್ಟೊಂದು ಅವರಲ್ಲಿರ್ತಕ್ಕಂಥ ಒಂದು ಗುಣಧರ್ಮಗಳು ಅಂತಂದ್ರೆ, ಪ್ರಭುವಿನಲ್ಲಿ ಅಕ್ಕ ಮಹಾದೇವಿಯಲ್ಲಿರ್ತಕ್ಕಂಥ ವೈರಾಗ್ಯವನ್ನು ನಾವು ಅವರಲ್ಲಿ ಕಾಣಬಹುದು. ಬಸವಣ್ಣನಲ್ಲಿರ್ತಕ್ಕಂಥ ಭಕ್ತಿಯನ್ನು ನಾವು ತೋಂಟದ ಸಿದ್ಧಲಿಂಗ ಯತಿಗಳಲ್ಲಿ ನಾವು ಕಾಣಬಹುದು. ಚನ್ನಬಸವಣ್ಣನವರ ಜ್ಞಾನವನ್ನು ನಾವು ಅವರಲ್ಲಿ ಕಾಣಬಹುದು. ಸಿದ್ದರಾಮರ ಶಿವಕಾಯಕವನ್ನು ನಾವು ಕಾಣಬಹುದು. ಅಜಗಣನ ಐಕ್ಯವನ್ನು ನಾವು ಸಿದ್ಧಲಿಂಗ ಯತಿಗಳಲ್ಲಿ ಕಾಣುವುದಕ್ಕೆ ಸಾಧ್ಯ. ಅದಕ್ಕೆ ಅವರು ದ್ವಿತೀಯ ಅಲ್ಲಮ ಅಂತ ಹೆಸರುವಾಸಿಯಾಗಿರುವಂಥವರು. ವಿಶೇಷವಾಗಿ ಈ ಎಲ್ಲ ಶಿವಶರಣರ ಸಮಗ್ರ ವ್ಯಕ್ತಿತ್ವದ ಸಂಗಮವೇ ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ ಅಂತ ನಾನು ಅದು ಭಾವಿಸ್ತಾ ಇದ್ದೀನಿ. ನಮ್ಮ ಕನ್ನಡ ನಾಡಿನ 2 ಪ್ರಮುಖ ಕಾಲಘಟ್ಟಗಳು ಯಾವುದು ಅಂದ್ರೆ, ಅದು 12ನೇ ಶತಮಾನದ ವಚನ ಕ್ರಾಂತಿ, ಮತ್ತೊಂದು 15ನೇ ಶತಮಾನದ ಸಿದ್ಧಲಿಂಗೇಶ್ವರರ ಒಂದು ಯೌಗಿಕ ಕ್ರಾಂತಿ. ಈ 2 ಉತ್ಕೃಷ್ಟವಾಗಿರ್ತಕ್ಕಂಥ ಉತ್ಕ್ರಾಂತಿಗಳಿಂದ ಸಮಾಜ ಸದೃಢ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಬಸವಾದಿ ಪ್ರಮದರು ಕೈಗೊಂಡಂತಹ ಸಮಾಜದ ಉದ್ಧಾರದ ಕ್ರಾಂತಿ ಪೂರ್ಣವಾಗಿದ್ದು ಯಾವಾಗಾದ್ರೆ ಅದು ಸಿದ್ಧಲಿಂಗೇಶ್ವರರು. ಆ ಸಿದ್ಧಲಿಂಗೇಶ್ವರರು ಸಂಪೂರ್ಣವಾಗಿ ಬಸವಾದಿ ಪ್ರಮದರ ಒಂದು ಆಶಯವನ್ನು ಈಡೇರಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದವರು. ಬಸವಾದಿ ಶರಣರ ಕ್ರಾಂತಿ ನೇರವಾಗಿ ಸಮುದಾಯದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ನಾವು ಕಂಡವು. ಅದು ಸಿದ್ಧಲಿಂಗೇಶ್ವರರಿಂದ ವಿರಕ್ತ ಪರಂಪರೆಯ ಮಠಗಳ ಸ್ಥಾಪನೆ ಮೂಲಕ ಆ ಕ್ರಾಂತಿ ಮತ್ತಷ್ಟು ಉಜ್ವಲವಾಗಿರುವಂಥದ್ದು ನಾವು ಕಾಣ್ತೀವಿ. ಯಾಕಂದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿರಕ್ತ ಪರಂಪರೆಯನ್ನ ಉಳ್ಳಂತಕ್ಕಂತಹ, ಶೂನ್ಯ ಪರಂಪರೆಯನ್ನ ಉಳ್ಳಂತಹ ಅನೇಕ ಮಠಗಳನ್ನ ಕಾಣಬಹುದು. ಆ ಎಲ್ಲ ಮಠಗಳಿಗೆ ಬುನಾದಿ ಯಾರು ಹಾಕಿಕೊಂಡಿದ್ರೆ ಅದು ತೋಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಮಠಗಳು ಕೇವಲ ಧರ್ಮ ಬೋಧನೆಯ ಸ್ಥಾವರಗಳಾಗಿದ್ದು, ಅದನ್ನ ಮಠ ಛಾತ್ರಾದಿ ನಿಲಯ ಅಂತಕ್ಕಂಥ ಒಂದು ಹೊಸ ರೂಪವನ್ನ ಕೊಟ್ಟಂತವ್ರು ಯಾರು ಅಂತಂದ್ರೆ ಅದು ತೋಟದ ಸಿದ್ಧಲಿಂಗ ಯತಿಗಳು. ವಿಶೇಷವಾಗಿ ನಾವು ಗಮನಿಸಬೇಕು, ಇವತ್ತು ವೇದಿಕೆಯ ಮೇಲೆ ಈಗಾಗಲೇ ಎಂ ಪಿ ಪಾಟೀಲ್ ಅವರು ಹೋದ್ರು.
ಅವರು ಸರ್ಕಾರದ ಒಂದು ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು. ಇವತ್ತು ಸರ್ಕಾರ ನಮಗೆಲ್ಲ ಬೇಕಾಗಿರ್ತಕ್ಕಂಥ ಜೀವನ ಸೌಲಭ್ಯವನ್ನು ನಮಗೆ ಕಲ್ಪಿಸ್ಬೋದು, ಆದರೆ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸಂಸ್ಕಾರಗಳು ಯಾರು ನೀಡ್ತಾರೆ ಅಂತ ಅದು ಮಠಮಾನ್ಯಗಳು ನೀಡ್ತಕ್ಕಂಥದ್ದು. ಅದು ವಿಶೇಷವಾಗಿ ನಾವು ಗಮನಿಸ್ಬೋದು. ನೋಡಿ, ಸರ್ಕಾರಗಳು ಇವತ್ತು ಹಳ್ಳಿಗಳ ನಡುವೆ ರಸ್ತೆ ಸೇತುವೆಗಳನ್ನು ನಿರ್ಮಾಣ ಮಾಡ್ತಾರೆ, ಆದರೆ ಜನಾಂಗದ ನಡುವೆ ಒಂದು ಸೌಹಾರ್ದತೆ, ಪ್ರೀತಿ, ವಿಶ್ವಾಸಗಳ ಸೇತುವೆ ಮತ್ತೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅದು ಮಠಮಾನ್ಯಗಳು ಇರ್ತಕ್ಕಂಥದ್ದು. ಇವತ್ತು ಸರ್ಕಾರಗಳು ಸಾಕಷ್ಟು ಉದ್ಯೋಗಗಳನ್ನು ನಮಗೆ ಕಳುಹಿಸ್ತಾರೆ, ಮತ್ತೆ ಉದ್ಯೋಗದ ಅವಕಾಶವನ್ನು ಕೊಡ್ತಾರೆ, ಆದರೆ ಮಠಮಾನ್ಯಗಳು ಅವರು ಕೊಟ್ಟಂತ ಉದ್ಯೋಗವನ್ನ ಕಾಯಕ ಅಂತಕ್ಕಂಥ ಒಂದು ಪ್ರಜ್ಞೆಯನ್ನು ಮೂಡಿಸುವಂತ ಕೆಲಸ ಅದು ಮಠಮಾನ್ಯಗಳು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದಕ್ಕೆ ಬುನಾದಿ ಯಾರು ಹಾಕಿದ್ರು ಅಂತಂದ್ರೆ ಅವತ್ತಿನ ನಮ್ಮ ತೋಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು ನಾವು ಯಾರು ಮರಿಬಾರದು. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ತೋಟದ ಸಿದ್ಧಲಿಂಗ ಯತಿಗಳಲ್ಲಿ ನಾವು ಕಂಡಂತ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ತತ್ವ ಏನು ಅಂದ್ರೆ, ತ್ರಿವಿಧ ಜಂಗಮರಲ್ಲಿ ಜಂಗಮವೇ ಶ್ರೇಷ್ಠ ಅಂತಕ್ಕಂಥದ್ದು. ಅಂದ್ರೆ ಪ್ರತಿಯೊಬ್ಬರು ಜಂಗಮರು ಸಹ ಏನ್ ಮಾಡ್ಬೇಕು ಅಂದ್ರೆ ಸಮಾಜದ ಉದ್ಧಾರವನ್ನ ಮಾಡಬೇಕು, ಸಮಾಜ ಮುಖಿಯಾಗಿರ್ಬೇಕು, ಸಮಾಜದೊಂದಿಗೆ ಬೆರಿಬೇಕು ಅಂತಕ್ಕಂಥದ್ದು. ಈ ಚರಧರ್ಮಕ್ಕೆ ಒಂದು ಹೊಸ ಭಾಷ್ಯವನ್ನ ಬರುವಂತ ಕೆಲಸವನ್ನ ಮಾಡಿದವರು ಅದು ತೋಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅನೇಕ ಪವಾಡಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ. ಆ ಪವಾಡಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದ್ದು ಲಿಂಗಲೀಲಾ ಯೋಗವನ್ನ. ಅವರ ಲಿಂಗಲೀಲಾ ಯೋಗವನ್ನ ಬಹಳ ಸಂಕ್ಷಿಪ್ತವಾಗಿ ಸಿದ್ದಯ್ಯ ಪುರಾಣಿಕರು ತಮ್ಮದೇ ಆಗಿರ್ತಕ್ಕಂಥ ಸಾಲುಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಎಣ್ಣೆ ಇಲ್ಲದೆ ದೀಪ ಹುರಿಯಿತು, ನೀರಿಲ್ಲದೆ ನದಿಯು ಹರಿಯಿತು, ಬಳ್ಳಿ ಇಲ್ಲದೆ ಮೊಗ್ಗು ಬಿರಿಯಿತು, ಮೋಡವಿಲ್ಲದೆ ಮಳೆಯು ಸುರಿಯಿತು, ಹಸುವಿಲ್ಲದೆ ಆರು ಕರೆಯಿತು, ಏನಯ್ಯ ನಿನ್ನ ಲಿಂಗಲೀಲಾ ವೈಭವ ತೋಂಟದ ಸಿದ್ಧಲಿಂಗೇಶ. ವಿಶ್ವಗೇಹ ವಿಶ್ವದೇಹ ವಿಶ್ವಾತ್ಮನು ನೀನು, ಅನಂತತೆಯ ಅನಿಕೇತ ನೀನು, ಸ್ವತಂತ್ರ ವೀರ ಸಿದ್ದೇಶ್ವರ ಅಂತ ಮನತುಂಬಿ ಆಡಿರುವಂತಹದನ್ನು ನಾವು ಕಾಣ್ಬೋದು. ಈ ಎಲ್ಲ ಲಿಂಗಲೀಲೆಗಳನ್ನ ಮಾಡುವಂಥವ್ರು ನಮ್ಮ ಪರಮ ಪೂಜ್ಯ ತೋಂಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥವ್ರು. ವಿಶೇಷವಾಗಿ ನಮಗೆ ತೋಂಟದ ಸಿದ್ಧಲಿಂಗ ಯತಿಗಳು ಅಂತಂದ್ರೆ ನಮಗೆ ಕಣ್ಣಿಗೆ ಬರೋದು ಏನಂದ್ರೆ, ಅವರು ರಚನೆ ಮಾಡಿರ್ತಕ್ಕಂಥ ಷಟ್ಸ್ಥಲ ಜ್ಞಾನ ಸಾರಾಮೃತ ಅಂತಕ್ಕಂಥದ್ದು ಒಂದು ಸಂಪೂರ್ಣ ಸಮಗ್ರವಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಅವರು ರಚನೆ ಮಾಡಿರ್ತಾರೆ. ಕಾರಣ ಇಷ್ಟೇ, ಬಸವಾದಿ ಶಿವಶರಣರ ವಚನ ಸಾಹಿತ್ಯದ ಕಲ್ಯಾಣದ ಕ್ರಾಂತಿಯ ನಂತರ ಎಲ್ಲೋ ಒಂದು ಕಡೆ ಅದೇನಾಗಿತ್ತು ಅಂತಂದ್ರೆ ಅಜ್ಞಾತ ವಾಸವನ್ನು ಅನುಭವಿಸ್ತಾ ಇತ್ತು. ಅಂತ ಸಂದರ್ಭದಲ್ಲೇ 15ನೇ ಶತಮಾನದಲ್ಲಿ 101 ವಿರಕ್ತರು ಸೇರಿಕೊಂಡು ವಚನ ಸಾಹಿತ್ಯವನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು. ಇದಕ್ಕೆ ಬೆಳಕನ್ನು ಚೆಲ್ಲಿದವರು ಅವರು ಸಿದ್ಧಲಿಂಗ ಯತಿಗಳು ಅಂತಕ್ಕಂಥ. ವಿಶೇಷವಾಗಿ ಆ ಷಟ್ಸ್ಥಲ ಜ್ಞಾನ ಸಾರಾಮೃತದಲ್ಲಿ 21 ಸ್ಥಳಗಳನ್ನು ನಾವು ಗಮನಿಸಬೇಕು. ಷಟ್ಸ್ಥಲಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ 21 ಸ್ಥಳಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥವರು. ಸರ್ವಶೂನ್ಯ ನಿರಾರಂಭ ಸ್ಥಳದಿಂದ ಹಿಡಿದು ನಿರವಯವ ಸ್ಥಳದವರೆಗೂ ಅವರು ಸಂಪೂರ್ಣವಾಗಿ ತಮ್ಮ ವಚನಗಳನ್ನು ನೀಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ 701 ವಚನಗಳನ್ನು ನಾವು ಅವರಲ್ಲಿ ಕಾಣಬಹುದು. ಇದರ ಅರ್ಥ ಏನಂದ್ರೆ 701 ವಿರಕ್ತರ ಪರಂಪರೆಯನ್ನು ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಸಂಪೂರ್ಣವಾಗಿ 701 ವಚನವನ್ನ ಅಧ್ಯಯನ ಮಾಡಿದಾಗ ನನಗೆ ಅನಿಸಿದಂತ ಒಂದು ವಿಷಯ ಏನಂದ್ರೆ, 12ನೇ ಶತಮಾನದಲ್ಲಿ ವಚನ ಕ್ರಾಂತಿ ಆಯಿತು. ವಚನ ಕ್ರಾಂತಿಯ ನಂತರದಲ್ಲಿ ಶರಣರ ತತ್ವ ಎಲ್ಲೋ ಒಂದು ಕಡೆ ಅಧೋಗತಿಯಲ್ಲಿ ಸಾಗ್ತಾ ಇತ್ತು. ಶರಣ ತತ್ವ ಏನು ಅಂತಂದ್ರೆ, ಬಸವಣ್ಣನವರ ಬರುವುದಕ್ಕಿಂತ ಮುಂಚೆ ಒಂದು ಭಾವನೆ ಇತ್ತು. ಅಂದ್ರೆ ಯಾರು ಭಗವಂತನನ್ನು ನಂಬುವುದಿಲ್ಲವೋ ಅವರನ್ನ ನಾಸ್ತಿಕ ಅಂತ ಕರೀತಾ ಇದ್ರು. ಬಸವಣ್ಣನ ನಂತರದಲ್ಲಿ ಬಂದವರಿಗೆ ನಂತರದ ತತ್ವ ಏನು ಹೇಳ್ತು ಅಂದ್ರೆ, ಯಾರು ತನ್ನನ್ನು ತಾನು ನಂಬುವುದಿಲ್ಲವೋ ಅವರನ್ನು ನಾಸ್ತಿಕ ಅಂತ ಕರೆಯುವುದಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಆತ್ಮದ ಉದ್ಧಾರ, ಆತ್ಮದ ಕಲ್ಯಾಣವೇ ಪ್ರಧಾನವಾಗಿದ್ದಂಥದ್ದು ಅದು ಶರಣ ಧರ್ಮ. ಎಲ್ಲ ಒಂದು ಕಡೆ 12ನೇ ಶತಮಾನದಲ್ಲಿ ಈ ಧರ್ಮದ ಅವನತಿಯನ್ನು ಕಂಡಾಗ ಅದನ್ನ 15ನೇ ಶತಮಾನಕ್ಕೆ ಮತ್ತೆ ಪುನರುತ್ಥಾನವನ್ನ ಮಾಡುವಂತ ಕೆಲಸವನ್ನ ಮಾಡೋರು ಅವರು ತೋಟದ ಸಿದ್ಧಲಿಂಗ ಯತಿಗಳು ಅಂತಕ್ಕಂಥದ್ದು ನಾವು ಯಾರು ಮರೆಯುವುದಿಲ್ಲ. ಅವರ ವಚನಗಳನ್ನು ನಾವು ಗಮನಿಸಿದಾಗ ಅನೇಕ ತತ್ವಗಳನ್ನು ನೀಡಿರ್ತಕ್ಕಂಥವ್ರು. ಅವರ ವಚನ ಶಾಸ್ತ್ರದಲ್ಲಿ ನಮ್ಮ ಶಿವಯೋಗಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಅಂಶಗಳನ್ನು ನಾವು ಗಮನಿಸಬಹುದು. ವಿಶೇಷವಾಗಿ ಅವರು 3 ಸಾಲಿನ ವಚನವನ್ನು ಸಹ ರಚನೆ ಮಾಡಿದ್ದಾರೆ, 200 ಸಾಲಿನ ವಚನವನ್ನು ಸಹ ರಚನೆ ಮಾಡಿರ್ತಕ್ಕಂಥ ಇದು ನಮ್ಮ ವಚನ ಸಾಹಿತ್ಯಕ್ಕೆ ಕೊಟ್ಟಂತ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಅದರಲ್ಲಿ ಪ್ರಮುಖವಾಗಿ 364ನೇ ವಚನ 364ನೇ ವಚನ ನಮಗೆಲ್ಲ ಯೋಗಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಇದೆ. ಯೋಗಶಾಸ್ತ್ರ ಅದು ಪತಂಜಲಿಯವರು ನೀಡಿದಂತಹ ಶಾಸ್ತ್ರ ಅಂತ ನಮಗೆಲ್ಲ ಗೊತ್ತಿರುವಂತಹದ್ದು. ವಿಶೇಷವಾಗಿ ಸಿದ್ಧಲಿಂಗ ಯತಿಗಳು ತಮ್ಮ 364ನೇ ವಚನದಲ್ಲಿ
ಅಷ್ಟಾಂಗ ಯೋಗವನ್ನ ಶಿವಯೋಗವನ್ನಾಗಿ ಮಾಡುವಂತಹ ಒಂದು ಉತ್ಕೃಷ್ಟತೆಯನ್ನು ತೋರಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ನಮ್ಮ ಪರಂಪರೆಗೆ ಕೊಟ್ಟಂತ ಸಿದ್ಧಲಿಂಗ ಯತಿಗಳು ಕೊಟ್ಟಂತ ಒಂದು ಅದ್ಭುತವಾಗಿರುವಂತಹ ಕಾಣಿಕೆ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಪ್ರಮುಖವಾಗಿ ಅದರಲ್ಲಿ ಐಕ್ಯನ ಸ್ಥಳವನ್ನು ನಾವು ಗಮನಿಸಬೇಕು. ಐಕ್ಯನ ಸ್ಥಳವನ್ನು ನಾವು ಗಮನಿಸಿದಾಗ ಸಂಪೂರ್ಣವಾಗಿ ಅವರು ರಚನೆ ಮಾಡಿರ್ತಕ್ಕಂಥ ಎಲ್ಲ ವಚನಗಳು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳಿಗೆ ಅನ್ವಯವಾಗುವಂತಾಗಿರಲ್ಲ. ಅದರಲ್ಲಿ ಒಂದು ವಚನವನ್ನು ನಾನು ನಿಮ್ಮ ಮುಂದೆ ಇರುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಎಷ್ಟು ಅದ್ಭುತವಾಗಿರುವಂತಹ ಒಂದು ವಚನವನ್ನು ರಚನೆ ಮಾಡ್ತಾರೆ ನೋಡಿ. ಕಂಡೊಂದ ನುಡಿಯುವುದೀ ಲೋಕ, ಕಾಣದೊಂದ ನುಡುಗುವುದೀ ಲೋಕ, ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಮಂದಿ ವಂದಿಸಿದರೆಂದು ಹುಬ್ಬಲಿಲ್ಲ, ವಂದನೆ ನಿಂದನೆ ಎಂಬುವುದು ಉಪಜೀವಿಗಳಿಗಲ್ಲದೆ ಉಪಮಾತೀತನಾದ ಪ್ರಾಣಲಿಂಗೈಕ್ಯನಿಗುಂಟೆ ಮಹಾಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಮಾತನ್ನ ಹೇಳ್ತಾರೆ. ಇದು ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರಿಗೆ ಅನ್ವಯ ಆಗ್ತಕ್ಕಂಥದ್ದು. ಅವರು ಯಾವತ್ತೂ ಅಷ್ಟೇ ಅವರಿಗೆ ವಂದನೆ ಮಾಡಿದಾಗ ಯಾವತ್ತೂ ಒಗ್ಲಿಲ್ಲ, ನಿಂದನೆ ಮಾಡಿದ್ರೆ ಯಾವತ್ತೂ ಸಹ ಅವರು ಕುಗ್ಲೇ ಇಲ್ಲ. ಅವರು ಸದಾಕಾಲ ಸಮಾಜದಲ್ಲಿ ಅಥವಾ ಮಠದಲ್ಲಿ ಏನಾದರೂ ಸಮಸ್ಯೆ ಬಂದ್ರೆ ಅವರು ಬೇಡ್ತಾ ಇದ್ದಿದ್ದು ಯಾರನ್ನ ಅಂದ್ರೆ ಅವರು ಸಿದ್ಧಲಿಂಗೇಶ್ವರನೇ ಬೇಡ್ತಾ ಇದ್ರು. ಯಾರಾದ್ರೂ ಹೋಗಿ ಕೇಳಿದ್ರೆ ಮಠದಲ್ಲಿ ಇಂಥ ಸಮಸ್ಯೆ ಆಯಿತು ಅಂದ್ರೆ ಅವ್ರು ಹೇಳ್ತಕ್ಕಂಥ ಒಂದು ಸ್ವಾಭಾವಿಕವಾಗಿರುವಂತಹ ಮಾತು ಯಾವುದು ಅಂದ್ರೆ ಸಿದ್ಧಲಿಂಗೇಶ್ವರ ಎಲ್ಲ ನೋಡ್ಕೊಂತ ಬಿಡು ಅಂತಕ್ಕಂಥ ಮಾತನ್ನ ಇವತ್ತು